ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ನಮ್ಮ ಮಾರ್ಕೆಟ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ ಆಗುತ್ತೆ, ಅದರಲ್ಲೂ ಕ್ರೂಷಿಯಲ್ ವೀಕ್ ಅಂತ ಕೂಡ ಹೇಳ್ಬೋದು. ಬೇಕಿದ್ರೆ ಯಾಕೆ, ಯಾವೆಲ್ಲ ಇವೆಂಟ್ ಗಳಿದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಶುಕ್ರವಾರ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣವನ್ನು ಕೂಡ ನಾನು ಈಗಾಗಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಡೊನಾಲ್ಡ್ ಟ್ರಂಪ್ ಅವರು 2 ವಾರ ಟೈಮ್ ಕೊಟ್ಟಿದ್ರು ಇರಾನ್ಗೆ. ಅದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಆದ್ರೆ ಮೊನ್ನೆ ಆ ರೀತಿ ಡಿಸಿಷನ್ ತಗೊಂಡು ನಿನ್ನೆ ರಾತ್ರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದರ ಇಂಪ್ಯಾಕ್ಟ್ ಬಹುಶಃ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗಬಹುದು. ನೋಡೋಣ ಅದರ ಬಗ್ಗೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ಓವರ್ ಆಲ್ 1.32% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎಸ್ಪೆಷಲಿ ಶುಕ್ರವಾರದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿತ್ತು ಅದು ಓವರ್ ಆಲ್ ನಮ್ಮ ಮಾರ್ಕೆಟ್ ನ ವೀಕ್ಲಿ ಒಳ್ಳೆ ಲಾಭದಲ್ಲಿ ಕ್ಲೋಸ್ ಆಗೋ ಮಾಡಿತ್ತು. ಇನ್ ಕೇಸ್ ಶುಕ್ರವಾರ ಆ ರೀತಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಬಹುಶಃ ಈ ವಾರ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬರ್ತಾ ಇತ್ತು. ಆ ರೀತಿ ಮೊಮೆಂಟಮ್ ಇತ್ತು. ಬಟ್ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಶುಕ್ರವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ 1.53% ಅಥವಾ 1243 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ವೀಕ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಮೆರಿಕನ್ ಮಾರ್ಕೆಟ್. ವಾಲಟೈಲ್ ಇದೆ, ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 372 ಪಾಯಿಂಟ್ಸ್ ಅಥವಾ 0.88% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನೆಗೆಟಿವ್ ಪರ್ಫಾರ್ಮೆನ್ಸ್ ವೀಕ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 0.5% ಡೌನ್ ಫಾಲ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಫ್ಲಾಟಿಶ್ ಇದೆ ನೋಡಬಹುದು. ಫ್ಲಾಟ್ ಪರ್ಫಾರ್ಮೆನ್ಸ್ ವೀಕ್ಲಿ ನಾಸ್ಡಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಳೆದ ವಾರ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ದೊಡ್ಡ ಮಟ್ಟದ ಸದ್ದು ಮಾಡೋದು ಅಮೆರಿಕನ್ ಸ್ಟ್ರೈಕ್ಸ್ ಆನ್ ಇರಾನಿಯನ್ ನ್ಯೂಕ್ಲಿಯರ್ ಸೈಟ್ಸ್. ಅಮೆರಿಕ ಇರಾನ್ ನ ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಾಡಿದ್ದು ನಾರ್ಮಲೈಸ್ ಆಗ್ಬಿಡುತ್ತೆ ಮಾರ್ಕೆಟ್. ಫ್ಲಾಟಿಶ್ ಇರ್ಬೋದು ಅಥವಾ ಸ್ಲೈಟ್ಲಿ ಡೌನ್ ಆಗ್ಬೋದು ಅಥವಾ ಸ್ಲೈಟ್ಲಿ ಅಪ್ ಆಗ್ಬೋದು. ಬಟ್ ನಾಳೆ ಕ್ರೂಷಿಯಲ್ ಡೇ ಆಗುತ್ತೆ. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದಕ್ಕೆ. ಹಾಗಾದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ? ಖಂಡಿತ ಸೆಂಟಿಮೆಂಟ್ ನೆಗೆಟಿವ್ ಇದೆ, ಬಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಬಟ್ ಏನು ಈ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ, ಇದು ಮಾರ್ಕೆಟ್ ಗಂತೂ ಪಾಸಿಟಿವ್ ಸುದ್ದಿ ಏನಲ್ಲ. ಯಾಕಂದ್ರೆ ಈ ಇರಾನ್ ಇಸ್ರೇಲ್ ಎಸ್ಕಲೇಷನ್ ಏನಿತ್ತು ಅದನ್ನ ಇನ್ನು ಒಂದು ಹಂತ ಮೇಲಕ್ಕೆ ತಗೊಂಡೋಗಿದೆ ಈಗ ಅಮೆರಿಕ. ಇಲ್ಲಿ ಚೈನಾ ರಷ್ಯಾಗಳು ಯಾವ ಡಿಸಿಷನ್ ತಗೊಳ್ತವೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. ಜೊತೆಗೆ ಅವರು ಡೈರೆಕ್ಟ್ ಯುದ್ಧಕ್ಕೆ ಇನ್ವಾಲ್ವ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ. ಯಾಕೆಂತಂದ್ರೆ ಅವರು ತಮ್ಮ ವ್ಯಾಪಾರಿ ಲಾಭವನ್ನು ನೋಡ್ತಾರೆ. ಹಾಗಾಗಿ ಹಿಂದೆ ನಿಂತು ಆರ್ಮರ್ಸ್ ಅನ್ನ ಸಪ್ಲೈ ಮಾಡಿ ದುಡ್ಡು ಮಾಡಕ್ ನೋಡಬಹುದು ಅಂತ ಚಾನ್ಸಸ್ ಕೂಡ ಇದೆ. ಬಟ್ ಏನ್ ಆಗ್ಬೋದು ಅನ್ನೋ ಅಂತ ಕುತೂಹಲ ಇರುತ್ತೆ. ಜೊತೆಗೆ ಮಾರ್ಕೆಟ್ಗೆ ಅನ್ಸರ್ಟನಿಟಿ ಯಾವತ್ತೂ ಇಷ್ಟ ಆಗೋದಿಲ್ಲ. ಅನ್ಸರ್ಟನಿಟಿ ಇದ್ದಾಗ ಮಾರ್ಕೆಟ್ ಇಲ್ಲ ಫ್ಲಾಟಿಶ್ ಆಗಿ ಟ್ರೇಡ್ ಆಗುತ್ತೆ, ಇಲ್ಲ ಸ್ವಲ್ಪ ಡೌನ್ ಕೂಡ ಆಗ್ಬೋದು ಅಂತ ಚಾನ್ಸಸ್ ಇರುತ್ತೆ. ಅದೇ ಈಗ ನಾವು ಸೆಪ್ಟೆಂಬರ್ ಇಂದ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಯಾವಾಗ ಟ್ರಂಪ್ ಟ್ಯಾರಿಫ್ಸ್ ಸದ್ದು ಮಾಡಕ್ಕೆ ಶುರುವಾಯ್ತು, ಯಾವ ದೇಶದ ಮೇಲೆ ಎಷ್ಟು ಟ್ಯಾರಿಫ್ ಹಾಕ್ತಾರೆ ಅನ್ನೋದೇ ಗೊತ್ತಿಲ್ಲ. 90 ದಿನ ಪಾಸ್ ಮಾಡ್ಬಿಟ್ರು, ಆದ್ರೆ ಅದಕ್ಕಿನ್ನೂ ಔಟ್ಕಮ್ ಬಂದಿಲ್ಲ. ಇದೇ ಅನ್ಸರ್ಟನಿಟಿ ಕಾರಣಕ್ಕೆ ಮಾರ್ಕೆಟ್ ಲಾಸ್ಟ್ 1.5 ತಿಂಗಳಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ ಕೇಸ್ ನಾವು ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಫ್ಲಾಟಿಶ್ ಇದೆ. ಇನ್ ಕೇಸ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಪ್ ಟು ಇಲ್ಲಿವರೆಗೂ ಏಪ್ರಿಲ್ ವರೆಗೂ ನೋಡಬಹುದು. ಏಪ್ರಿಲ್ ಇಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ನೋಡಬಹುದು ಅರೌಂಡ್ 3% ಪಾಸಿಟಿವ್ ಕಾಣ್ತಾ ಇದೆ. ಬಟ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ 1.5-2 ತಿಂಗಳಿಂದ ಕೂಡ. ಈ ಕಡೆ ದೊಡ್ಡ ಮಟ್ಟದಲ್ಲಿ ಅಪ್ ಆಗ್ತಿಲ್ಲ ಅಥವಾ ದೊಡ್ಡ ಮಟ್ಟದಲ್ಲಿ ಕೆಳಗಡೆನೂ ಹೋಗ್ತಾ ಇಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದಕ್ಕೆ ಕಾರಣನೇ ಅನ್ಸರ್ಟನಿಟಿ. ಕ್ಲಾರಿಟಿ ಸಿಕ್ತು ಅಂದ್ರೆ ಮಾರ್ಕೆಟ್ ಮೂಡ್ ಕ್ಲಿಯರ್ ಆಗುತ್ತೆ. ಹಾಗಾಗಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಜೊತೆಗೆ ಇರಾನ್ ಈಗಾಗಲೇ ಸ್ಟ್ರೈಟ್ ಆಫ್ ಹೊರ್ಮುಜ್ ಕ್ಲೋಸ್ ಮಾಡುವಂತ ಮಾತುಗಳನ್ನ ಆಡ್ತಾ ಇದೆ. ಕ್ಲೋಸ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಕ್ಲೋಸ್ ಮಾಡೋದ್ರಿಂದ ದೊಡ್ಡ ಮಟ್ಟದ ಹೊಡೆತ ಇರಾನ್ಗೂ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅನಲಿಸ್ಟ್. ಹಾಗಾಗಿ ನೋಡಬಹುದು ಇರಾನ್ ವಾನ್ ಸ್ಟ್ರೈಕ್ ಆನ್ ಯುಎಸ್ ಫ್ಲೀಟ್, ಕ್ಲೋಸರ್ ಆಫ್ ಸ್ಟ್ರೈಟ್ ಆಫ್ ಹೊರ್ಮುಜ್, ಕಮೆನಿ ಓಸ್ ಅನ್ಪ್ರೆಸಿಡೆಂಟೆಡ್ ಡ್ಯಾಮೇಜ್. ಥ್ರೆಟನ್ ಮಾಡ್ತಾ ಇದೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಂತ. ಈಗಾಗಲೇ ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದೀನಿ. ಓವರ್ 20% ಆಫ್ ಆಯಿಲ್ ಟ್ರೇಡ್ ಇಲ್ಲಿ ನಡೆಯುತ್ತೆ. ಹಾಗೆ ಕೆಂಪು ಸಮುದ್ರದಲ್ಲೂ ಕೂಡ ಅಲ್ಲಿ ಡಿಸ್ಟರ್ಬೆನ್ಸಸ್ ಆದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ ಮಾರ್ಕೆಟ್ ಗೆ ಪಾಸಿಟಿವ್ ಆಗೋದಿಲ್ಲ. ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇಲ್ಲಿಂದ ಬರುವಂತ ಅಪ್ಡೇಟ್ ಗಳು. ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅದು ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಈ ಕಾದು ನೋಡ್ಬೇಕಾಗುತ್ತೆ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಈ ಎಲ್ಲ ಕಾರಣಕ್ಕೆ ಈಗಾಗಲೇ ಇಂಡಿಯಾ ಕೆಲವೊಂದು ಸ್ಟೆಪ್ಸ್ ಅನ್ನು ಕೂಡ ತಗೊಂಡಿದೆ. ನೀವು ಇಲ್ಲಿ ನೋಡಬಹುದು ಇರಾನ್ ಇಸ್ರೇಲ್ ವಾರ್, ಇಂಡಿಯಾ ರ್ಯಾಂಪ್ಸ್ ಅಪ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ ಯುಎಸ್ ಇನ್ ಜೂನ್ ಅಲ್ಲಿ
ರಷ್ಯಾ ಹಾಗೂ US ಇಂದ ಆಯಿಲ್ ಇಂಪೋರ್ಟ್ಸ್ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡಿದೆ. ಅದಕ್ಕೆ ಕಾರಣನೇ ಇಲ್ಲೇನಾದ್ರೂ ಡಿಸ್ರಪ್ಷನ್ ಆದ್ರೆ ಸಮಸ್ಯೆ ಆಗದೆ ಇರ್ಲಿ ಅಂತ. ಈ ಎಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಆಗುತ್ತೆ. ಒಟ್ಟಿನಲ್ಲಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಆಯಿಲ್ ಪ್ರೈಸ್ ಅನ್ನ. ಏನು ನೆಕ್ಸ್ಟ್ ಅಪ್ಡೇಟ್ ಗಳ ಕಡೆ ನಾವು ಬರೋದ್ರೆ ನ್ಯೂಸ್ ಗಳನ್ನ ನೋಡಿದ್ರೆ ಈ ವಾರ ಬರುವಂತವು US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್. ಇಲ್ಲಿ ಯಾವ ರೀತಿ ಡೇಟಾ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಿದೆ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ. ಹಾಗಾಗಿ 26ನೇ ತಾರೀಕು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು 247K ಇದೆ. ಈ ಕಡೆ ಕೂಡ ಗಮನ ಕೊಡಬಹುದಾಗಿರುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲಿ ಅಂತ. ನಂತರ ಏನು FIS DIS ಆಕ್ಟಿವಿಟಿ ಈ ವಾರ ಎಸ್ಪೆಷಲಿ ಈ ರೀತಿಯ ಸುದ್ದಿಗಳು ಬಂದ ನಂತರ ಇವರ ಕಡೆಗಿಂದ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ದೊಡ್ಡ ಮಟ್ಟದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ 7940 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 3049 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಇಬ್ರು ಕಡೆಯಿಂದ ಕೂಡ ನಡೆದಿದೆ. ಬ್ಲಾಕ್ ಡೀಲ್ಸ್ ಬಲ್ಕ್ ಡೀಲ್ಸ್ ಜಾಸ್ತಿನೇ ಆಗಿರುವಂತ ಚಾನ್ಸಸ್ ಕಾಣ್ತಾ ಇದೆ ಈ ನಂಬರ್ಸ್ ಅನ್ನ ನೋಡಿದ್ರೆ. ಈ ವಾರ ಯಾವ ರೀತಿ ಇರುತ್ತೆ FIS ಕಡೆಗಿಂದ ಪರ್ಫಾರ್ಮೆನ್ಸ್ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮಾರ್ಕೆಟ್ ನ ಮೇಲೆ. ಇನ್ ಕೇಸ್ ಇವರು ಈ ಕಾನ್ಫ್ಲಿಕ್ಟ್ ನ ಇಗ್ನೋರ್ ಮಾಡಿ ಬೈಯಿಂಗ್ ಅನ್ನ ಮಾಡಿದ್ರೆ ಮಾರ್ಕೆಟ್ ಚೆನ್ನಾಗೂ ಪರ್ಫಾರ್ಮ್ ಮಾಡಬಹುದು. ಹಾಗಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ಸ್ ಕಡೆ ಬಂದ್ರೆ ಈ ವಾರ ತುಂಬಾನೇ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವು ಇಲ್ಲಿ ನೋಡಬಹುದು 6 IPOಗಳು ಓಪನ್ ಆಗ್ತಾ ಇದೆ ಈ ವಾರ. ಒಂದು IPOದ ಲಿಸ್ಟಿಂಗ್ ಇರುತ್ತೆ ಆರಿಸ್ ಇನ್ಫ್ರಾ. ಇನ್ನು 6 IPOಗಳು ಓಪನ್ ಆಗ್ತಾ ಇದೆ. ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್ ಕಡೆ ನೋಡಿದ್ರೆ. ಈಗಾಗಲೇ 3 IPOಗಳ ಬಗ್ಗೆ ನೆನ್ನೆ ವಿಡಿಯೋ ಕವರ್ ಮಾಡಿದ್ದೀನಿ. ಇನ್ನು ಉಳಿದ 3 ಕೂಡ ತಿಳ್ಕೊಳ್ಳೋಣ ಅಥವಾ ನಾಳೆ ಇವುಗಳ ಬಗ್ಗೆ ಕೂಡ. ಈ ಕಡೆ ಕೂಡ ಅಬ್ಸರ್ವೇಷನ್ ಇಡಬಹುದು. ಯಾವ IPOಗೆ ಅಪ್ಲೈ ಮಾಡಬೇಕು, ಯಾವುದಕ್ಕೆ ಬೇಡ, ಅಥವಾ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದೆ ಬೇಡ ಅನ್ಸುತ್ತಾ ಡಿಸಿಷನ್ ಕೂಡ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ರುಪಿ ಮತ್ತೆ 86 ಅನ್ನ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಾ ಇದೆ. ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಆಗೋದು ಕೂಡ ನಮ್ಗೇನಷ್ಟು ಒಳ್ಳೆ ಸೈನ್ ಆಗೋದಿಲ್ಲ. ಆಲ್ಮೋಸ್ಟ್ 85-86 ರೇಂಜ್ ಅಲ್ಲೇ ಇದೆ ಸುಮಾರು ದಿನದಿಂದ. ಈ ಕಡೆ ಕೂಡ ಗಮನ ಇಡಬಹುದಾಗಿರುತ್ತೆ. ಇಲ್ಲಿ ರುಪಿ ಸ್ಟ್ರಾಂಗ್ ಆದ್ರೆ ಅದು ನಮ್ಗೆ ಪಾಸಿಟಿವ್, ಡಾಲರ್ ಸ್ಟ್ರಾಂಗ್ ಆದ್ರೆ ನಮ್ಗೆ ನೆಗೆಟಿವ್. ನೆಕ್ಸ್ಟ್ ಗೋಲ್ಡ್ ಅಂತೂ 1 lakh ಕ್ರಾಸ್ ಮಾಡಿ ಟ್ರೇಡ್ ಆಗ್ತಿದೆ. ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ. ಬಟ್ ಈಗ ಏನು ಈ ಸುದ್ದಿ ಬಂದಿದೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಂತೆ, ಬಹುಶಃ ಇದು ಗೋಲ್ಡ್ ಅನ್ನ ಸ್ವಲ್ಪ ಮೇಲೆ ಕೂಡ ಎತ್ತಬಹುದು. ಹಾಗಾಗಿ ಈ ಕಡೆ ಕೂಡ ಅಬ್ಸರ್ವೇಷನ್ ಇಡಬಹುದಾಗಿರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಗೋಲ್ಡ್ ಅಲ್ಲಿ ರ್ಯಾಲಿ ಬಂದ್ರೆ ಈಕ್ವಿಟಿ ಮಾರ್ಕೆಟ್ ಸ್ವಲ್ಪ ಪ್ರೆಷರ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಹಾಗೆ ಈಕ್ವಿಟಿ ಮಾರ್ಕೆಟ್ ಪ್ರೆಷರ್ ಇದ್ರೆ ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು. ನಿಮ್ಗೆ ಗೊತ್ತಿದೆ ಇವು ಹೇಗೆ ಪರ್ಫಾರ್ಮ್ ಮಾಡ್ತವೆ ಅಂತ. ಹಾಗಾಗಿ ಮಾರ್ಕೆಟ್ಸ್ ಗೆ ಅನ್ಸರ್ಟನಿಟಿ ಇದ್ದಾಗ ಕಮಾಡಿಟೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಹಾಗಾಗಿ ಗೋಲ್ಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಎಕ್ಸ್ ಡೇಟ್ ಇಲ್ಲಿದೆ ನೋಡಬಹುದು. ಈ ಡೇಟ್ ಗಿಂತ ಮುಂಚೆ ಬೈ ಮಾಡೋರಿಗೆ ಡಿವಿಡೆಂಡ್ ಆಗ್ಬಹುದು, ಸ್ಟಾಕ್ ಸ್ಪ್ಲಿಟ್ ಬೋನಸ್ ಎಲ್ಲಾನು ಕೂಡ ಸಿಗುತ್ತೆ. ಈ ಡೇಟ್ ಗೆ ಬೈ ಮಾಡೋರಿಗೆ ಸಿಗೋದಿಲ್ಲ. ಹಲವಾರು ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ವಿ ಮಾರ್ಟ್ ರಿಟೇಲ್ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ನಂತರ ಲಡ್ಡು ಗೋಪಾಲ್ ಆನ್ಲೈನ್ ಸರ್ವಿಸ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತದನ್ನ 2 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 24 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಎಲೈಟ್ ಖಾನ್ ಇಂಟರ್ನ್ಯಾಷನಲ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಇನ್ಫಿಬಿಮ್ ಅವೆನ್ಯೂಸ್ ರೈಟ್ಸ್ ಇಶ್ಯೂ ಇದೆ. ಇನ್ವೆಸ್ಟ್ಮೆಂಟ್ ಅಂಡ್ ಪ್ರಿಸಿಷನ್ ಕಾಸ್ಟಿಂಗ್ಸ್ 1:1 ರೇಷಿಯೋದಲ್ಲಿ ಬೋನಸ್ ಇದೆ. ಇನ್ನುಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಓವರ್ ಆಲ್ ಒನ್ ಆಫ್ ದ ಕ್ರೂಷಿಯಲ್ ವೀಕ್ ಆಗುತ್ತೆ ಈ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್. ನೋಡೋಣ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಅದ್ರ ಮೇಲೆನೆ ಮಾರ್ಕೆಟ್ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.